ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಸ್ವಾಮಿ ಚಿನ್ಮಯಾನಂದರ ವ್ಯಾಖ್ಯಾನ ಸಹಿತ ಅಷ್ಟಾವಕ್ರ ಗೀತೆಯ 4ನೇ ಅಧ್ಯಾಯದ ಎಲ್ಲ ಶ್ಲೋಕಗಳ ಶ್ರವಣಕ್ಕೆ ಸ್ವಾಗತ. ಅಥ ಚತುರ್ಥೋಧ್ಯಾಯ. ಈ ಅಧ್ಯಾಯವು ರಾಜನಾದ ಜನಕನ ಸಮರ್ಥನೆಯನ್ನು ನಮಗೆ ತೋರಿಸುತ್ತದೆ. ಹಿಂದಿನ ಅಧ್ಯಾಯದಲ್ಲಿ ಅಷ್ಟಾವಕ್ರನು ಆತ್ಮಜ್ಞಾನಿಯಾದಂತಹ ಜನಕನ ಉದ್ಗಾರಗಳನ್ನು ಕೇಳಿ ಹಲವು ಪರೀಕ್ಷಾರ್ಥ ಪ್ರಶ್ನೆಗಳನ್ನು ಒಡ್ಡುತ್ತಾನೆ. ಅವುಗಳ ನಂತರ ರಾಜನಾಗಿ ಮುಂದುವರಿದರೂ ಕೂಡ ಜನಕನು ತಾನು ಆತ್ಮಜ್ಞಾನಿಯೂ ಆಗಿರುವೆ ಎಂಬುದನ್ನು ಸ್ಥಿರೀಕರಿಸಿಕೊಳ್ಳಲು ಹಲವು ಉತ್ತರಗಳನ್ನು ಈ ಅಧ್ಯಾಯದಲ್ಲಿ ನೀಡುತ್ತಿದ್ದಾನೆ. ರಾಜನಿಗೆ ತಾನು ತಪ್ಪಿತಸ್ಥನಲ್ಲ ಎಂಬ ದೃಢ ವಿಶ್ವಾಸವಿದೆ. ಹಿಂದಿನ ಅಧ್ಯಾಯದಲ್ಲಿ ಗುರುವಾದ ಅಷ್ಟಾವಕ್ರನು ಮಾಡಿದ ಆಪಾದನೆಗಳಿಗೆ, ನಿಂದನೆಗಳಿಗೆ ಹಾಗೂ ಅಣಕಗಳಿಗೆ ಉತ್ತರವನ್ನು ಮನಮುಟ್ಟುವಂತೆ ಸ್ಪಷ್ಟಪಡಿಸಲಾಗಿದೆ. ಯಾವ ವ್ಯಕ್ತಿ ತಾನು ಸರ್ವವ್ಯಾಪಕವಾದ ಶುದ್ಧ ಚೈತನ್ಯ ಸ್ವರೂಪವೆಂದು ಅರಿತಿರುವನೋ ಆತನಿಗೆ ತನಗಿಂತ ಜಗತ್ತು ಬೇರೆಯ ಅಸ್ತಿತ್ವವನ್ನು ಹೊಂದಿದೆ ಎಂಬ ಭೇದ ಬುದ್ಧಿ ಇರುವುದಿಲ್ಲ. ಮಾತ್ರವಲ್ಲ, ಆತ ಜಗತ್ತಿನಲ್ಲಿ ತನ್ನನ್ನೇ ಕಾಣುತ್ತಾನೆ. ಅಲ್ಲಿಂದ ಮುಂದೆ ಸರ್ವತಂತ್ರ ಸ್ವತಂತ್ರನಾಗಿ ಆತ ನ್ಯೂನತೆ ಇಲ್ಲದ ಸಂಪೂರ್ಣ ಬದುಕನ್ನು ಬಾಳುತ್ತಾನೆ. ಯಾವುದೇ ಭಯವಿಲ್ಲದೆ ಆನಂದದಲ್ಲಿ ಸದಾ ನಿರತನಾಗಿರುತ್ತಾನೆ. ಅಂತಹ ಶ್ರೇಷ್ಠನಾದ ಮಹಾತ್ಮನನ್ನು ಸಾಮಾನ್ಯ ಜನರೊಂದಿಗೆ ಹೋಲಿಸುವುದು ತಪ್ಪಾಗುತ್ತದೆ. ಸಾಮಾನ್ಯ ಜನರು ಬಹಳ ಸ್ಥೂಲವಾದ ದೃಷ್ಟಿಯನ್ನು ಹೊಂದಿದ್ದು ಅವರ ಜೀವನ ಕೇವಲ ಬಾಹ್ಯ ಸುಖಗಳ ಆಸ್ವಾದನೆಯಿಂದಲೇ ತೃಪ್ತಿಯಾಗುವಂತಿರುತ್ತದೆ. ತಮ್ಮ ಬಯಕೆಯ ಕಾರಣದಿಂದಾಗಿ ಸಾಕಷ್ಟು ನೋವನ್ನು ಅನುಭವಿಸುವವರಾಗಿರುತ್ತಾರೆ. ಸುಖ, ದುಃಖ, ಭಯ, ನೋವು ಅವರ ಬಾಳಿನುದ್ದಕ್ಕೂ ಅವರ ಜೊತೆಗೇ ಸಾಗುವಂತಿರುತ್ತದೆ. ಇಡೀ ಜಗತ್ತು ನನ್ನ ಇನ್ನೊಂದು ರೂಪವಾಗಿದೆ. ನನಗೂ ಹಾಗೂ ಜಗತ್ತಿಗೂ ಯಾವುದೇ ಭೇದವಿಲ್ಲ. ನನ್ನ ಒಳಗಿರುವುದೆಲ್ಲವೂ ಹೊರಗೂ ಇದೆ. ವ್ಯಕ್ತಿಯನ್ನು ಹೊಲಿಗೆ ಯಂತ್ರದಂತಾಗಲಿ ಅಥವಾ ಧ್ವನಿ ಯಂತ್ರದಂತಾಗಲಿ ಸೃಷ್ಟಿ ಮಾಡಿಲ್ಲ. ಮನುಷ್ಯನನ್ನು ಬೇರೆ ಬೇರೆ ಅಂಗಗಳನ್ನು ತಂದು ಒಂದೆಡೆ ಜೋಡಿಸಿ ನಿರ್ಮಿಸಲಾಗಿಲ್ಲ. ಹೃದಯ ಒಂದೆಡೆಯಿಂದ ಶ್ವಾಸಕೋಶ ಮತ್ತೊಂದೆಡೆಯಿಂದ ತಂದು ಹೊಲೆಯಲ್ಪಟ್ಟ ಶರೀರ ಮನುಷ್ಯನದಲ್ಲ. ತಲೆ, ಮೆದುಳು, ಹೃದಯ, ಶ್ವಾಸಕೋಶ ಇವುಗಳು ಕೇವಲ ಬೇರೆ ಬೇರೆ ಹೆಸರುಗಳಷ್ಟೇ. ವಾಸ್ತವದಲ್ಲಿ ಅವೆಲ್ಲವೂ ನಾನೇ ಆಗಿದ್ದೇನೆ. ಅದೇ ರೀತಿಯಲ್ಲಿ ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಅದಕ್ಕಿಂತ ಬೇರೆಯಾಗಿ ಕಾಣಿಸುವುದು ಕೇವಲ ಹೆಸರಿನಿಂದ ಮಾತ್ರ. ಆತನೇ ಸಮಾಜವೇ ಆತನಾಗಿದ್ದಾನೆ. ನಿಜ ಹೇಳಬೇಕೆಂದರೆ ನೀನು ಸಮಾಜದ ಯಾವುದೇ ಮುಖ್ಯವಾದ ಅಂಗವಲ್ಲ. ನೀನು ಸಮಾಜದ ಆತ್ಮವಾಗಿರುವೆ. ಹೇಗೆ ಹೃದಯ, ಶ್ವಾಸಕೋಶಗಳು ನಿನ್ನ ಅಂಗವಾಗಿ ಮಾತ್ರವೇ ಇರದೆ ನಿನ್ನ ಆತ್ಮವೇ ಆಗಿದೆಯೋ, ಅದೇ ರೀತಿ ಸಮಾಜವೂ ಸಹ ನಿನಗೆ ಅದೇ ಸಂಬಂಧವನ್ನು ಹೊಂದಿರುವಂತಾಗಿದೆ. ಎಲ್ಲಿಯವರೆಗೆ ಈ ಐಕ್ಯವು ವ್ಯಕ್ತಿಗೆ ಗೋಚರವಾಗುವುದಿಲ್ಲವೋ ಅಲ್ಲಿಯವರೆಗೆ ನಾಮರೂಪಗಳಿಂದ ಆತ ವಂಚಿತನಾಗಿರುತ್ತಾನೆ. ಆದ್ದರಿಂದಲೇ ನಮ್ಮ ಋಷಿ ಮುನಿಗಳು ಈ ಮೋಹರೂಪಿ ಆಭಾಸವನ್ನು ಜಗತ್ ಎಂದು ಕರೆದಿದ್ದಾರೆ. ಜಗತ್ತು ಎಂದರೆ ಕೇವಲ ನಾಮ ಹಾಗೂ ರೂಪಗಳ ಒಂದು ತೋರಿಕೆ ಮಾತ್ರವಾಗಿದೆ. ನಮ್ಮ ಎಲ್ಲ ಭಯಗಳು ಹುಟ್ಟುವುದು ಭಯಾನಕವಾದ ಅಗಲಿಕೆಯ ಭಯದಿಂದ ಮಾತ್ರ ಸಂಭವಿಸುತ್ತವೆ. ಈ ಜಗತ್ತಿನಿಂದ ನಾನು ದೂರಾಗುತ್ತೇನೆ ಎಂಬ ಅಗಲಿಕೆಯ ಭಯವೇ ದುಃಖಕ್ಕೆ ಕಾರಣ. ನಾನು ಸಚ್ಚಿದಾನಂದ ಸ್ವರೂಪಿ ಆತ್ಮನೆಂಬ ಅರಿವು ಮೂಡಿದಾಗ ಈ ಅಗಲಿಕೆಯ ಭಯ ಸಂಪೂರ್ಣವಾಗಿ ದೂರಾಗುತ್ತದೆ. ಈ ಅರಿವು ಮೂಡಬೇಕಾದರೆ ಈ ಸಮಾಜವು ನನ್ನದೇ ಇನ್ನೊಂದು ರೂಪ, ನನಗೂ ಸಮಾಜಕ್ಕೂ ಯಾವುದೇ ಭೇದವಿಲ್ಲ, ನನಗೂ ಜಗತ್ತಿಗೂ ದ್ವೈತವಿಲ್ಲ ಎಂಬ ವಾಸ್ತವವನ್ನು ಅರಿಯಬೇಕು. ಜಗತ್ತು ನನ್ನ ಮನಸ್ಸು ಹಾಗೂ ದೇಹದಂತೆ ನನ್ನ ಇನ್ನೊಂದು ರೂಪವೆಂದು ಸ್ಪಷ್ಟವಾಗಿ ಅರಿಯಬೇಕು. ಆಕಾಶದಲ್ಲಿ ಅನೇಕ ಪದಾರ್ಥಗಳಿದ್ದರೂ ಅವು ಆಕಾಶವನ್ನು ಮಲಿನಗೊಳಿಸುವುದು ಅಸಾಧ್ಯ ಹಾಗೂ ಅಚಿಂತನೀಯ. ಆಕಾಶದಲ್ಲಿ ಎಲ್ಲ ಕ್ರಿಯೆಗಳು ನಡೆಯುತ್ತಿದ್ದರೂ ಅದು ಮಾತ್ರ ಯಾವುದರೊಂದಿಗೂ ತನ್ನನ್ನು ತೊಡಗಿಸಿಕೊಳ್ಳುವುದಿಲ್ಲ. ಅದೇ ರೀತಿ ಆಕರ್ಷಕ ವಿಷಯಗಳು, ದೇಹದ ಕ್ರಿಯೆಗಳು ಶುದ್ಧ ಚೈತನ್ಯವನ್ನು ಬಾಧಿಸಲು ಸಾಧ್ಯವಿಲ್ಲ. ಈ ಸಂಗತಿಯನ್ನು ಜೀವನ್ಮುಕ್ತನು ಅರಿತಿರುತ್ತಾನೆ. ತನ್ನನ್ನು ಆತ ಸದಾ ಆತ್ಮನೊಂದಿಗೆ ತಾದಾತ್ಮ್ಯಗೊಳಿಸಿರುವುದರಿಂದ
ಆತ ಬಾಹ್ಯದ ಆಗುಹೋಗುಗಳಿಂದ ವಿಚಲಿತನಾಗುವುದಿಲ್ಲ. ಹಂತಾತ್ಮಗ್ನಸ್ಯ ಧೀರಸ್ಯ ಖೇಲತೋ ಭೋಗಲೀಲಯ ನಹಿ ಸಂಸಾರವಾಹಿಕೈರ್ಮೂಢೈ ಸಹ ಸಮಾನತಾ. ಜನಕ ಮಹಾರಾಜನು ಅಷ್ಟಾವಕ್ರನ ಪ್ರಶ್ನೆಗಳನ್ನು ಕೇಳಿದ ನಂತರ ಉತ್ತರಿಸುತ್ತಿರುವನು, ಅಹೋ, ಆತ್ಮವನ್ನು ಯಥಾರ್ಥವಾಗಿ ಅರಿತಿರುವವನು, ಧೀರನಾಗಿರುವವನು, ಭೋಗವನ್ನು ಕೇವಲ ಲೀಲೆಯೆಂದು ಅರಿತು ವ್ಯವಹರಿಸುತ್ತಿರುವವನನ್ನು ಸಂಸಾರದ ಭಾರವನ್ನು ಹೊತ್ತಿರುವ ಮೂಢನೊಂದಿಗೆ ಹೋಲಿಸುವುದಾದರೂ ಎಂತು? ಮೊದಲನೆಯ ಶ್ಲೋಕದಲ್ಲಿಯೇ ಜನಕನು ತನ್ನ ದೃಢವಾದ ತಿಳುವಳಿಕೆಯನ್ನು ಸಾರಗರ್ಭಿತವಾಗಿ ಸಮರ್ಥಿಸುತ್ತಿದ್ದಾನೆ. ಜೀವನ್ಮುಕ್ತನಾದ ಸಂತನನ್ನು ದೈಹಿಕ ದೃಷ್ಟಿಯಿಂದ ಪ್ರಪಂಚದ ಸಾಮಾನ್ಯ ಮನುಷ್ಯನೊಡನೆ ಹೋಲಿಸುವುದು ತರವಲ್ಲ. ಸಾಮಾನ್ಯ ಮನುಷ್ಯರು ಸಂಸಾರದ ಭಾರವನ್ನು ಹೊತ್ತಿರುತ್ತಾರೆ. ತಮ್ಮ ಮನಸ್ಸಿನಲ್ಲಿ ಹುದುಗಿರುವ ವಾಸನೆಗಳ ಮೂರ್ತಿವೆತ್ತ ರೂಪವೇ ಅವರ ಬದುಕಾಗಿರುತ್ತದೆ. ಮತ್ತೆ ಮತ್ತೆ ಇಂದ್ರಿಯ ಸುಖಗಳನ್ನು ಹೊಂದುವ ಬಯಕೆ ಅವರಲ್ಲಿ ಸದಾ ಜಾಗೃತವಾಗಿರುತ್ತದೆ. ನಿಯಮಗಳೆಂಬ ಕಡಿವಾಣವಿದ್ದರೂ ಅವುಗಳನ್ನು ತಪ್ಪಿಸಿ ಇಂದ್ರಿಯ ಲೋಲುಪತೆಯಲ್ಲಿ ನಿರತರಾಗಲು ಸದಾ ಕಾಯುತ್ತಿರುತ್ತಾರೆ. ಯಾವ ವ್ಯಕ್ತಿ ತನ್ನನ್ನು ನಿಜ ಸ್ವರೂಪದಲ್ಲಿ ಸ್ಥಿರಗೊಳಿಸಿಕೊಂಡಿರುತ್ತಾನೋ ಆತ ನಂತರದ ದಿನಗಳಲ್ಲಿ ತನ್ನ ದೇಹ, ಮನಸ್ಸು ಹಾಗೂ ಬುದ್ಧಿಗಳೊಡನೆ ವ್ಯವಹರಿಸಿದರೂ ಅದು ಕೇವಲ ಒಂದು ಆಟದಂತಿರುತ್ತದೆ. ಆಟವಾಡುವ ಮನೋಭಾವ ಮಕ್ಕಳಿಗೆ ಸಹಜವಾಗಿರುತ್ತದೆ. ಅವರನ್ನು ಏತಕ್ಕಾಗಿ ನೀವು ಆಟವಾಡುತ್ತಿರುವಿರಿ ಎಂದು ಪ್ರಶ್ನಿಸಿದರೆ ಅವರು ಮೂಕರಾಗಿ ಪ್ರಶ್ನೆಗೆ ಉತ್ತರವನ್ನು ನೀಡಲು ಅಸಮರ್ಥರಾಗಿರುತ್ತಾರೆ. ಲೀಲೆಯು ಯಾವುದೋ ಲಾಭವನ್ನು ಹೊಂದಲಿಕ್ಕೆ ಆಡುವಂಥದ್ದಲ್ಲ. ಹಾಗಾದರೆ ಅದು ಲೀಲೆಯಾಗುವುದಿಲ್ಲ. ಲೀಲೆಯು ತನ್ನಲ್ಲಿರುವ ಸ್ವಾಭಾವಿಕ ಗುಣವನ್ನು ಅಭಿವ್ಯಕ್ತಗೊಳಿಸುವ ಒಂದು ಪ್ರಕ್ರಿಯೆ ಮಾತ್ರವೇ ಆಗಿದೆ. ಅದು ತಾನಾಗಿಯೇ ನಡೆಯುವ ಒಂದು ಕ್ರೀಡೆ. ಲೀಲೆಯ ಸಾರ್ಥಕತೆಯು ಇನ್ನೊಂದು ರೂಪ. ಈ ದೃಷ್ಟಿಯಲ್ಲಿ ಜೀವನ್ಮುಕ್ತನು ಜಗತ್ತಿನಲ್ಲಿ ಜೀವಿಸುತ್ತಾನೆ. ಆತ ಲೀಲೆಯಂತೆ ಜೀವಿಸುವುದನ್ನು ಕಂಡು ಸಾಮಾನ್ಯ ಮನುಷ್ಯನಿಗೆ ಆತನನ್ನು ಹೋಲಿಸುವುದು ತಪ್ಪಾಗುತ್ತದೆ. ಇಂದ್ರಿಯಗಳ ಅಮಿಷಕ್ಕೆ ಬಲಿಯಾಗಿರುವ ಸಾಮಾನ್ಯ ಮನುಷ್ಯನಿಗೂ ಹಾಗೂ ಆಂತರ್ಯದಲ್ಲಿ ಆತ್ಮಾನಂದವನ್ನು ಹೊಂದುತ್ತಿರುವ ಜೀವನ್ಮುಕ್ತನಿಗೂ ಇರುವ ವ್ಯತ್ಯಾಸವನ್ನು ಅವರು ಮಾಡುವ ಕರ್ಮದಿಂದ ನಿರ್ಧರಿಸಲು ಸಾಧ್ಯವಿಲ್ಲ. ಕರ್ಮದ ಹಿಂದಿರುವ ಮನೋಭಾವ ಇದಕ್ಕೆ ಮುಖ್ಯವಾಗುತ್ತದೆ. ಬುದ್ಧಿ ಮಂದವಿರುವ ಸಾಮಾನ್ಯ ಮನುಷ್ಯರಿಗೆ ಸೂಕ್ಷ್ಮ ತಿಳುವಳಿಕೆ ಕಡಿಮೆ ಇರುವ ಕಾರಣದಿಂದಾಗಿ ಜೀವನ್ಮುಕ್ತ ಹಾಗೂ ಸಾಮಾನ್ಯ ಮನುಷ್ಯ ಇವರಿಬ್ಬರಲ್ಲಿರುವ ಭೇದವನ್ನು ಕಂಡುಹಿಡಿಯುವುದು ಬಹಳ ಕಷ್ಟವಾಗುತ್ತದೆ. ಸಂಕ್ಷೇಪವಾಗಿ ಹೇಳುವುದಾದರೆ, ಜನಕನು ಇಲ್ಲಿ ತನ್ನನ್ನು ಸಾಮಾನ್ಯ ಜನರಿಗೆ ಹೋಲಿಸುವುದು ತರವಲ್ಲ ಎನ್ನುತ್ತಿದ್ದಾನೆ. ಅವನ ಸಮರ್ಥನೆ ತನ್ನನ್ನು ಸಾಮಾನ್ಯರೊಂದಿಗೆ ಹೋಲಿಸಬೇಡಿ ಎಂಬುದಾಗಿದೆ. ಇದೇ ವಿಚಾರವನ್ನು ನಾವು ಅನ್ನಪೂರ್ಣ ಉಪನಿಷತ್ತಿನಲ್ಲಿ ಕಾಣಬಹುದು. ಅಂತಃಸಂಸಕ್ತಿ ನಿರ್ಮುಕ್ತ ಜೀವೋ ಮಧುರ ವೃತ್ತಿಮಾ ಬಹಿಃಕುರ್ವನ್ನ ಕುರ್ವನ್ ವಾ ಕರ್ತ ಭೋಕ್ತ ನಹಿ ಕ್ವಚಿತ್. ತನ್ನ ಆಂತರಿಕ ಆಸಕ್ತಿಗಳಿಂದ ಮುಕ್ತನಾದ ವ್ಯಕ್ತಿಯ ಅಂದರೆ ಜೀವಿಯ ಆಲೋಚನೆಗಳು ಮಧುರವಾಗಿರುತ್ತವೆ. ಆತ ಯಾವುದಾದರೂ ಕರ್ಮವನ್ನು ಮಾಡಲಿ ಅಥವಾ ಮಾಡದಿರಲಿ, ಯಾವುದೇ ಕಾರಣಕ್ಕೂ ಆತನ ಹೃದಯದಲ್ಲಿ ಕರ್ತೃತ್ವ ಭಾವವಾಗಲಿ ಭೋಕ್ತೃತ್ವ ಭಾವವಾಗಲಿ ಎಂದಿಗೂ ಉದಯಿಸುವುದಿಲ್ಲ. ಯತ್ಪದಂ ಪ್ರೇಪ್ಸವೋ ದೀನಾಃ ಶಕ್ರಾದ್ಯಾಃ ಸರ್ವದೇವತಾಃ ಅಹೋ ತತ್ರ ಸ್ಥಿತೋ ಯೋಗಿ ನ ಹರ್ಷಮುಪಗಚ್ಛತಿ. ಅಹೋ, ಯೋಗಿಯು ತನ್ನ ಆತ್ಮಸ್ವರೂಪದಲ್ಲಿ ಸ್ಥಿತನಾಗಿರುವುದರಿಂದ ಆತನಿಗೆ ಇಂದ್ರಾದಿ ಸರ್ವ ದೇವತೆಗಳು ಹಾತೊರೆಯುತ್ತಿರುವ ಪದವಿ ದೊರೆತರೂ ಆತ ಹರ್ಷವನ್ನು ಹೊಂದುವುದಿಲ್ಲ. ಜೀವನ್ಮುಕ್ತನು ತನ್ನ ನಿಜಸ್ವರೂಪದ ಅರಿವಿನಿಂದ ಆನಂದವನ್ನು ಹೊಂದುತ್ತಾನೆ. ಇಂದ್ರ ಮುಂತಾದ ಎಲ್ಲ ದೇವರುಗಳು ಈ ಆನಂದದ ಅನುಭವಕ್ಕಾಗಿ ಸ್ವರ್ಗಾದಿಗಳಲ್ಲಿ ಹುಡುಕುತ್ತಿದ್ದಾರೆ. ಸ್ವರ್ಗ ಪದವಿಯನ್ನು ಪಡೆದು ಅದಕ್ಕೆ ರಾಜನಾಗಿ ಆತ್ಮಾನಂದವನ್ನು ಪಡೆಯಲು ಯತ್ನಿಸುತ್ತಿದ್ದಾರೆ. ಆದರೆ ಅವರುಗಳಿಗೆ ನಿರಾಶೆಯಾಗುವುದರಲ್ಲಿ ಸಂಶಯವೇ ಇಲ್ಲ. ಬಾಹ್ಯ ಜಗತ್ತಿನ
ಅಂದರೆ ಸ್ವರ್ಗಾದಿಗಳಲ್ಲಿ ಕಂಡುಬರುವ ಭೋಗಗಳು ಅವರನ್ನು ಬಹಿರ್ಮುಖರನ್ನಾಗಿ ಮಾಡಿ ಅಂತರಂಗಕ್ಕೆ ಕಾಲಿಡದಂತೆ ಮಾಡುತ್ತದೆ. ಆನಂದ ಸಾಗರದಲ್ಲಿ ಮುಳುಗಿರುವ ಜೀವನ್ಮುಕ್ತನು ಈ ಸ್ಥಿತಿಯನ್ನು ತಲುಪಿ ಉಬ್ಬಿ ಹೋಗುವುದಿಲ್ಲ, ಏಕೆಂದರೆ ಅದು ಆತನ ನಿಜ ರೂಪವಾಗಿದೆ. ಅಲ್ಲಿ ವಿಷಯ ಹಾಗೂ ವಿಷಯೀಯ ಭೇದವಿರುವುದಿಲ್ಲ. ಭೋಗಿಸುವವನು ಹಾಗೂ ಭೋಗವೆಂಬ ಭೇದ ಅಲ್ಲಿ ಇರುವುದಿಲ್ಲ. ನಿದ್ದೆಯಲ್ಲಿ ನಿದ್ರಿಸುವವನು ನಿದ್ರೆಗಿಂತ ಬೇರೆಯಲ್ಲ. ಇಲ್ಲಿನ ಮಾತುಗಳು ಜನಕನು ತಾನು ಅಂತರಂಗದಲ್ಲಿ ಅನುಭವಿಸಿದ ತೃಪ್ತಿಯ ಸಂಕೇತವಾಗಿವೆ. ಈ ಆತ್ಮಾನಂದವನ್ನು ಅನುಭವಿಸಿದ ಆತ ಇದಕ್ಕಿಂತ ತುಂಬಾ ತುಚ್ಛವಾದ ಅರಮನೆಯ ಭೋಗಗಳಲ್ಲಿ ಏಕೆ ತಾನೇ ಮನಸ್ಸನ್ನು ಇಡುತ್ತಾನೆ? ಸರ್ವವೂ ಬ್ರಹ್ಮರೂಪವೆಂದು ಅರಿತಿರುವ ರಾಜನಾದ ಜನಕನಿಗೆ ರಾಜ್ಯ ಪದವಿ ಯಾವ ಆನಂದವನ್ನು ತಾನೇ ನೀಡಲು ಸಾಧ್ಯ? ರಾಜ್ಯಾಡಳಿತದ ಹೊರೆ ಜೀವನ್ಮುಕ್ತ ರಾಜನಾದ ಜನಕನನ್ನು ಬಾಧಿಸಲು ಹೇಗೆ ತಾನೇ ಸಾಧ್ಯ? ಆತ್ಮಾನಂದವನ್ನು ಸದಾ ಸವಿಯುವ ರಾಜರ್ಷಿ ಜನಕನು ವಿಷಯಾನಂದದತ್ತ ಎಂದಿಗೂ ಮುಖ ಮಾಡಲಾರ. ಅವು ಈತನನ್ನು ಎಂದಿಗೂ ಪ್ರಚೋದಿಸಲು ಸಾಧ್ಯವಿಲ್ಲ. ತಜ್ಞಸ್ಯ ಪುಣ್ಯ ಪಾಪಾಭ್ಯಾಂ ಸ್ಪರ್ಶೋ ಹ್ಯಂತರ್ನ ಜಾಯತೆ ನ ಹ್ಯಾಕಾಶಸ್ಯ ಧೂಮೇನ ದೃಶ್ಯಮಾನಾಪಿ ಸಂಗತಿಃ. ತತ್ವವನ್ನು ಅರಿತಿರುವ ತಜ್ಞನು ಪುಣ್ಯ ಹಾಗೂ ಪಾಪಗಳಿಂದ ನಿಜವಾಗಿಯೂ ಸ್ಪರ್ಶಿಸಲ್ಪಡದೇ ಇರುತ್ತಾನೆ. ಹೇಗೆ ಆಕಾಶದಲ್ಲಿ ಹೊಗೆಯಿಂದ ಮಲಿನತೆಯು ಕಂಡುಬಂದರೂ ಆಕಾಶದಲ್ಲಿ ಮಲಿನತೆ ಹುಟ್ಟುವುದಿಲ್ಲವೋ ಹಾಗೆ ಧೂಳು, ಹೊಗೆ, ಮೋಡ ಹೀಗೆ ಹಲವಾರು ಆಕಾಶದಲ್ಲಿದ್ದರೂ ಆಕಾಶದ ಅಗಾಧತೆಯಿಂದ ಅವುಗಳು ಆಕಾಶವನ್ನು ಮಲಿನಗೊಳಿಸಲು ಸಾಧ್ಯವಿಲ್ಲ. ಅದೇ ರೀತಿಯಲ್ಲಿ ಪುಣ್ಯ ಅಥವಾ ಪಾಪಗಳು ಸಹ ಆತ್ಮಜ್ಞಾನವನ್ನು ಅರಿತಿರುವ ತಜ್ಞನನ್ನು ಅವು ಸ್ಪರ್ಶಿಸಲು ಸಾಧ್ಯವಿಲ್ಲ. ಆತ್ಮನಲ್ಲಿ ಅವು ಯಾವ ಮಹಾತ್ಮೆಯನ್ನು ಹೊಂದುವುದಿಲ್ಲ. ಪುಣ್ಯ ಹಾಗೂ ಪಾಪಗಳು ಒಳ್ಳೆಯ ಹಾಗೂ ಕೆಟ್ಟ ವಾಸನೆಗಳಂತೆ ಆರೋಗ್ಯಕರ ಹಾಗೂ ಅನಾರೋಗ್ಯಕರ ವೃತ್ತಿಗಳನ್ನು ಮನಸ್ಸಿನಲ್ಲಿ ಸೃಷ್ಟಿಸುತ್ತವೆ. ಅವೇ ಒಳ್ಳೆಯ ಹಾಗೂ ಕೆಟ್ಟ ಕರ್ಮಗಳಿಗೆ ನಾಂದಿಯಾಗುತ್ತವೆ. ಜೀವನ್ಮುಕ್ತನು ಎಲ್ಲ ರೀತಿಯ ಕರ್ಮಗಳಿಂದ ನಿವೃತ್ತಿಯನ್ನು ಹೊಂದಿರುವುದರಿಂದ ಆತನನ್ನು ಕರ್ಮ ಫಲಗಳಾಗಲಿ ವಾಸನೆಗಳಾಗಲಿ ಸ್ಪರ್ಶಿಸಲು ಸಾಧ್ಯವಿಲ್ಲ. ರಾಜ್ಯಾಡಳಿತ ಹಾಗೂ ಅವುಗಳಿಂದ ಉಂಟಾಗುವ ಮನಸ್ಸಿನ ಕಿರಿಕಿರಿ, ರಾಜ್ಯ ಸಭೆ ಹಾಗೂ ಅಲ್ಲಿಯ ಸುಖ ದುಃಖಗಳು, ಸಿಂಹಾಸನ ಹಾಗೂ ಅದರ ನಿಯಮ ಪಾಲನೆ ಇವುಗಳು ರಾಜರ್ಷಿಯಾದ ಜನಕನ ದಿನನಿತ್ಯದಲ್ಲಿ ಬಂದು ಹೋದರೂ ಜೀವನ್ಮುಕ್ತನಾದ ಆತನನ್ನು ಅವು ಸ್ಪರ್ಶಿಸಲು ಸಾಧ್ಯವಿಲ್ಲ. ಆತನ ಆತ್ಮಜ್ಞಾನದ ಮುಂದೆ ಅವು ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತವೆ. ಹೇಗೆ ಆಕಾಶದ ಅಗಾಧತೆಯಲ್ಲಿ ಧೂಳು, ಹೊಗೆ ಮುಂತಾದವು ಯಾವುದೇ ಮಹತ್ವವನ್ನು ಹೊಂದಿರುವುದಿಲ್ಲವೋ ಹಾಗೆ ಆತ್ಮೈವೇದಂ ಜಗತ್ ಸರ್ವಂ ಜ್ಞಾತಯ್ಯೇನ ಮಹಾತ್ಮನಾ ಯದೃಚ್ಛಯಾ ವರ್ತಮಾನಂ ತಂ ನಿಷೇಧುಂ ಕ್ಷಮೇತಕಃ. ಮಹಾತ್ಮನಾದ ಆತ್ಮಜ್ಞಾನಿಗೆ ಈ ಜಗತ್ತೆಲ್ಲವೂ ಆತ್ಮಮಯವೆಂದು ತಿಳಿದಿರಲು ಆತನು ಬದುಕು ಹೇಗೆ ಸಾಗುತ್ತದೋ ಅದೇ ರೀತಿ ಸಾಗುತ್ತಾನೆ. ಆತನನ್ನು ಆ ಪಥದಿಂದ ನಿಷೇಧಿಸಲು ಅಥವಾ ಆ ಪಥದಲ್ಲಿ ಆತಂಕವನ್ನು ಉಂಟು ಮಾಡಲು ಯಾರು ತಾನೇ ಸಮರ್ಥರು? ಜೀವನ್ಮುಕ್ತನಾದ ಸಂತನಿಗೆ ವೇದಗಳು ಸಹ ನೀತಿ ಹಾಗೂ ನಿಯಮಗಳನ್ನು ಸೂಚಿಸಿಲ್ಲ. ನಿಜ ಹೇಳಬೇಕೆಂದರೆ ವೇದದ ನಿಯಮಗಳು ಜೀವನ್ಮುಕ್ತರ ಬದುಕನ್ನು ಗಮನಿಸಿ ದಾಖಲಿಸಿದ ಗ್ರಂಥಗಳೇ ಆಗಿವೆ. ವೈದಿಕ ಧರ್ಮದಲ್ಲಿ ಜೀವನ್ಮುಕ್ತರಿಗೆ ಸರ್ವತಂತ್ರ ಸ್ವತಂತ್ರವನ್ನು ಕೊಟ್ಟಿರಲು ಮೂಲ ಕಾರಣ ಅಹಂಕಾರದ ಲೇಷ ಮಾತ್ರವೂ ಕಾಣದಿರುವುದರಿಂದ ಆಗಿದೆ. ಎಲ್ಲಿ ಅಹಂಕಾರವು ಇಲ್ಲವೋ ಅಲ್ಲಿ ತಪ್ಪು ನಡೆಯಲು ಸಾಧ್ಯವಿಲ್ಲ. ಆತನ ಆಲೋಚನೆಗಳು ಸದಾ ಪವಿತ್ರತಮವಾಗಿಯೇ ಇರುತ್ತವೆ. ಹೇಗೆ ಶ್ರೇಷ್ಠನಾದ ಸಂಗೀತಗಾರ ಆಲಾಪನೆಯನ್ನು ಮಾಡುವಾಗ ಶ್ರುತಿಯನ್ನು ತಪ್ಪುವುದಿಲ್ಲವೋ ಹಾಗೆ ಹೇಗೆ ಉತ್ತಮನಾದ ನೃತ್ಯಪಟು ನಾಟ್ಯದಲ್ಲಿ ತಪ್ಪು ಹೆಜ್ಜೆಯನ್ನು ಇಡುವುದಿಲ್ಲವೋ ಹಾಗೆ ಅದೇ ರೀತಿ ಜೀವನ್ಮುಕ್ತನು ಧರ್ಮಕ್ಕೆ ವಿರುದ್ಧವಾಗಿ ಎಂದಿಗೂ ನಡೆಯಲಾರ.
ಆತನ ನಡೆಯನ್ನು ಜನ ತಪ್ಪು ತಿಳಿಯಬಹುದೇ ವಿನಃ ಆತ ಮಾತ್ರ ಎಂದು ತಪ್ಪು ಮಾಡುವುದಿಲ್ಲ. ಸಂಸಾರದ ಭಾರವನ್ನು ಹೊತ್ತಿರುವ ಇಂದ್ರಿಯಗಳ ಬಲೆಯಲ್ಲಿ ಸಿಲುಕಿರುವ ವ್ಯಕ್ತಿಗೆ ಜೀವನ್ಮುಕ್ತನ ಶಾಂತ ಸ್ವಭಾವ ಹಾಗೂ ಹೃದಯದ ವೈಶಾಲ್ಯತೆಯನ್ನು ಅರಿಯಲು ಹೇಗೆ ಸಾಧ್ಯ? ಮಹಾಭಾರತದಲ್ಲಿ ಶುಕದೇವನು ಹೀಗೆ ಹೇಳಿದ್ದಾನೆ: ಭೇದೌ ಸಪದಿ ಗಲಿತೌ ಪುಣ್ಯ ಪಾಪೇ ವಿಶೀರ್ಣೆ ಮಾಯಾ ಮೋಹೌ ಕ್ಷಯಮುಪಗತೌ ನಷ್ಟ ಸಂದೇಹ ವೃತ್ತಿ ಶಬ್ದಾತೀತಂ ತ್ರಿಗುಣರಹಿತಂ ಪ್ರಾಪ್ಯ ತತ್ವಾವಬೋಧಂ ನಿಸ್ತ್ರೈಗುಣ್ಯೇ ಪಥಿ ವಿಚರತಾಂ ಕೋ ವಿಧಿ ಕೋ ನಿಷೇಧ. ಯಾವ ಮಹಾತ್ಮನ ಭೇದ ಹಾಗೂ ಅಭೇದಗಳು ಕೊನೆಗೊಂಡಿವೆಯೋ, ಯಾರ ಪುಣ್ಯ ಪಾಪಗಳು ನಾಶವಾಗಿದೆಯೋ, ಮಾಯಾ ಹಾಗೂ ಅದರ ಕಾರ್ಯಗಳು ಯಾರ ಮೇಲೆ ಪ್ರಭಾವವನ್ನು ಬೀರಲಾರದೋ, ಯಾರ ಸಂಶಯಗಳು ಸಂಪೂರ್ಣವಾಗಿ ನಾಶವಾಗಿದೆಯೋ, ಯಾರು ಮೂರು ಗುಣಗಳನ್ನು ದಾಟಿ ಆತ್ಮಸ್ವರೂಪದಲ್ಲೇ ಸದಾ ಸಂಚರಿಸುತ್ತಿದ್ದಾನೋ, ಆತ್ಮಜ್ಞಾನದ ಕಾರಣದಿಂದಾಗಿ ಅಹಂಕಾರವು ನಾಶವಾಗಿರುವ ಅಂತಹ ಮಹಾತ್ಮನಿಗೆ ಯಾರು ತಾನೇ ವಿಧಿ ಹಾಗೂ ನಿಷೇಧಗಳನ್ನು ಸೂಚಿಸಲು ಸಾಧ್ಯ? ಆ ಬ್ರಹ್ಮಸ್ತಂಭ ಪರ್ಯಂತೆ ಭೂತಗ್ರಾಮೇ ಚತುರ್ವಿಧೇ ವಿಘ್ನಸ್ಯೈವ ಹಿ ಸಾಮರ್ಥ್ಯಮಿಚ್ಛಾನಿಚ್ಛಾ ವಿವರ್ಜನೆ. ಬ್ರಹ್ಮನಿಂದ ಮೊದಲುಗೊಂಡು ಹುಲ್ಲು ಕಡ್ಡಿಯವರೆಗೆ 4 ರೀತಿಯಲ್ಲಿ ಸೃಷ್ಟಿಯಾಗಿರುವ ಎಲ್ಲ ಜೀವರಾಶಿಗಳಲ್ಲಿ ಜ್ಞಾನಿಯೊಬ್ಬನೇ ಬೇಕು ಮತ್ತು ಬೇಡಗಳನ್ನು ತ್ಯಜಿಸುವ ಸಾಮರ್ಥ್ಯವನ್ನು ಹೊಂದಿದ್ದಾನೆ. ಉಪನಿಷತ್ತುಗಳ ಪ್ರಕಾರ ಜಗತ್ತಿನಲ್ಲಿ ಜೀವಿಸುತ್ತಿರುವ ಜೀವಿಗಳನ್ನು 4 ವಿಧದಲ್ಲಿ ವಿಂಗಡಿಸಬಹುದು. ಮೊದಲನೆಯದು ಜರಾಯುಜ ಅಥವಾ ಗರ್ಭಜ, ಅಂದರೆ ಗರ್ಭದಿಂದ ಹುಟ್ಟಿರುವಂತಹವು. ಅಂಡಜ ಅಂದರೆ ಮೊಟ್ಟೆಯಿಂದ ಹುಟ್ಟಿರುವಂತಹ ಪ್ರಾಣಿಗಳು. ಸ್ವೇದಜ ಅಂದರೆ ಬೆವರಿನಿಂದ ಹುಟ್ಟಿರುವಂತಹವು. ಉದ್ಭಿಜ ಅಂದರೆ ಭೂಮಿಯನ್ನು ಸೀಳಿ, ಬೀಜಾದಿ ವೃಕ್ಷಗಳು ಭೂಮಿಯನ್ನು ಸೀಳಿ ಹುಟ್ಟಿರುವುದು. ಈ 4 ಸೇರಿದರೆ ಸರ್ವ ಜೀವರಾಶಿಗಳ ಸಮೂಹವಾಗುತ್ತದೆ. ಜನಕನು ಈ 4 ವಿವರಿಸಲು ಬಹಳ ಸೊಗಸಾದ ಪ್ರಯೋಗವನ್ನು ಮಾಡಿದ್ದಾನೆ. ಅದೇನೆಂದರೆ, ಬ್ರಹ್ಮನಿಂದ ಮೊದಲುಗೊಂಡು ಹುಲ್ಲು ಕಡ್ಡಿಯವರೆಗೆ ಈ ಪ್ರಯೋಗದಲ್ಲಿ 4 ವಿಧದ ಜಂತುಗಳು ಸೇರಿಕೊಳ್ಳುತ್ತವೆ. ಸಂಕ್ಷೇಪವಾಗಿ ಹೇಳುವುದಾದರೆ, ಸಮಷ್ಟಿ ಜೀವ ಸಮೂಹದಲ್ಲಿ ಜೀವನ್ಮುಕ್ತನಾಗಿರುವವನು ಮಾತ್ರ ತನ್ನ ಮನಸ್ಸಿನಲ್ಲಿ ಹುದುಗಿರುವ ವಾಸನೆಗಳನ್ನು ತ್ಯಜಿಸುವ ಸಾಮರ್ಥ್ಯವನ್ನು ಹೊಂದಿದ್ದಾನೆ. ಮನಸ್ಸು ಸ್ವಭಾವತಃ ರಾಗ ಹಾಗೂ ದ್ವೇಷಗಳನ್ನು ಹೊಂದಿದೆ. ಜೀವನ್ಮುಕ್ತನು ಆ ಮನಸ್ಸನ್ನು ಗೆದ್ದಿರುವುದರಿಂದ ಆತನಂತೆ ಜೀವಿಸಬಲ್ಲವರು ಇಡೀ ಜೀವರಾಶಿಯಲ್ಲಿ ಬೇರಾರೂ ಇಲ್ಲ. ಮನಸ್ಸನ್ನು ದಾಟಿರುವುದರಿಂದ ಆತನ ವೈಶಿಷ್ಟ್ಯವನ್ನು ಇಲ್ಲಿ ಹೊಗಳಲಾಗಿದೆ. ಅಹಂಕಾರವಿಲ್ಲದಿರುವುದರಿಂದ ಆತ ಯಾವುದಕ್ಕೂ ಪ್ರತಿಕ್ರಿಯಿಸುವುದಿಲ್ಲ. ಇಷ್ಟಾನಿಷ್ಟಗಳು ಆತನಿಗಿಲ್ಲ. ರಾಗ ದ್ವೇಷಗಳಿಂದ ಮುಕ್ತನಾಗಿರುತ್ತಾನೆ. ಸಾಮಾನ್ಯ ಜನರ ಮನಸ್ಸು ವಾಸನೆಗಳ ಬಲದಿಂದ ವಾಸ್ತವವನ್ನು ಗುರುತಿಸುವ ಸಾಮರ್ಥ್ಯವನ್ನು ಕಳೆದುಕೊಂಡಿರುತ್ತದೆ. ಸಾಮಾನ್ಯರ ಮನಸ್ಸು ತಾನೇ ಸೃಷ್ಟಿಸಿದ ಬಂಧನದಲ್ಲಿ ಬಂಧಿಯಾಗಿರುತ್ತದೆ. ಮುಕ್ತನಾಗಿರುವವನು ಜಗತ್ತಿನ ದೃಶ್ಯಗಳನ್ನು ತ್ಯಜಿಸಿರುವುದರಿಂದ ಆತ ಮನಸ್ಸಿನ ಆಟಗಳನ್ನು ನೋಡಿ ಸುಮ್ಮನಿರುತ್ತಾನೆ. ಆತ್ಮಸ್ವರೂಪದಲ್ಲಿ ನಿಂತಿರುವುದರಿಂದ ಮನಸ್ಸು ಆತನನ್ನು ಆಡಿಸಲು ಸಾಧ್ಯವಿಲ್ಲ. ಇದೇ ವಿಚಾರವನ್ನು ನಾವು ಮಹೋಪನಿಷತ್ತಿನಲ್ಲಿ ಕಾಣಬಹುದು. ದೃಶ್ಯಮಾಶ್ರಯಸೀದಂಚೇತ್ ತತ್ಸಚ್ಚಿತ್ತೋಸಿ ಬಂಧವಾಂ ದೃಶ್ಯಂ ಸಂತ್ಯಜಸೀದಂ ಚೇತ್ ತದಾ ಚಿತ್ತೋಸಿ ಮೋಕ್ಷವಾಂ. ದೃಶ್ಯ ಪ್ರಪಂಚವನ್ನು ನೀನು ಆಶ್ರಯಿಸಿದರೆ ನಿನ್ನ ಮನಸ್ಸು ಬಂಧನಕ್ಕೆ ಒಳಗಾಗುತ್ತದೆ. ದೃಶ್ಯ ಪ್ರಪಂಚವನ್ನು ನೀನು ಸಂಪೂರ್ಣವಾಗಿ ತ್ಯಜಿಸಿದರೆ ನಿನ್ನ ಮನಸ್ಸು ಮೋಕ್ಷವನ್ನು ಪಡೆಯುತ್ತದೆ. ಆತ್ಮಾನಮದ್ವಯಂ ಕಶ್ಚಿಜ್ಜಾನಾತಿ ಜಗದೀಶ್ವರಂ ಯದ್ವೇತ್ತಿ ತತ್ಸ ಕುರುತೆ ನ ಭಯಂ ತಸ್ಯ ಕುತ್ರಚಿತ್. ನಿಜ ಹೇಳಬೇಕೆಂದರೆ, ಯಾರೋ ಒಬ್ಬನು ಮಾತ್ರ ಆತ್ಮಸ್ವರೂಪವನ್ನು ಅರಿತು ನಾನು ಅದ್ವಯನು
ಮತ್ತು ಜಗದೀಶ್ವರನು ಎಂದು ತಿಳಿದಿರುತ್ತಾನೆ. ಆತ ತನಗೆ ಅನಿಸಿದ್ದನ್ನು ಮಾಡುತ್ತಾನೆ ಮಾತ್ರವಲ್ಲ, ಆತನಿಗೆ ಯಾವುದರಿಂದಲೂ ಎಲ್ಲಿಯೂ ಭಯವಿರುವುದಿಲ್ಲ. ಈ ಅಧ್ಯಾಯದ ಕೊನೆಯ ಶ್ಲೋಕದಲ್ಲಿ ಶಿಷ್ಯನು ತಾನು ಅನುಭವಿಸಿದ ವಾಸ್ತವ ಸತ್ಯವನ್ನು ಧೈರ್ಯದಿಂದ ಹೇಳುತ್ತಿದ್ದಾನೆ. ಆತನಿಗೆ ತನ್ನ ನಿಜಸ್ವರೂಪವು ಅವಿನಾಶಿ ಎಂದು, ಜಗತ್ತು ಎಂದರೆ ಕೇವಲ ನಾಮರೂಪಾತ್ಮಕವಾಗಿರುವುದು ಮಾತ್ರವಲ್ಲ, ಅದರ ಸೃಷ್ಟಿ, ಸ್ಥಿತಿ ಹಾಗೂ ಲಯಗಳು ತನ್ನಲ್ಲಿಯೇ ನಡೆಯುತ್ತಿದೆ, ತಾನೇ ಜಗದೀಶ್ವರ ಎಂದು ಸ್ವಾನುಭವದಿಂದ ಅರಿತಿರುತ್ತಾನೆ. ಈ ವಾಸ್ತವವನ್ನು ಅರಿತ ಜ್ಞಾನಿಯು ತನಗೆ ತೋರಿದಂತೆ ಜಗತ್ತಿನಲ್ಲಿ ಜೀವಿಸುತ್ತಿರುತ್ತಾನೆ. ಆತನಲ್ಲಿ ಯಾವುದೇ ರೀತಿಯ ಭಯವಿರುವುದಿಲ್ಲ. ತನಗನಿಸಿದ್ದನ್ನು ಆತ ಮಾಡುತ್ತಿರುತ್ತಾನೆ. ಮನಸ್ಸಿನಲ್ಲಿ ನೀಚ ವೃತ್ತಿಗಳು ಎಂದಿಗೂ ಬರುವುದಿಲ್ಲ. ಆತ ಸದಾ ಆತ್ಮಾನಂದದಲ್ಲಿಯೇ ತಲ್ಲೀನನಾಗಿರುವ ಆತನು ಜಗತ್ತಿನ ಹಿತವನ್ನೇ ಸದಾ ಬಯಸುತ್ತಾನೆ. ಮನಸ್ಸಿನಲ್ಲಿ ಉತ್ತಮವಾದ ಆಲೋಚನೆಗಳನ್ನು ಹೊಂದಿದ್ದು ಸದಾ ಮಂಗಳಕರವಾದ ವಾತಾವರಣವನ್ನು ತನ್ನ ಸುತ್ತ ತುಂಬಿಕೊಂಡಿರುತ್ತಾನೆ. ಆತನು ಮಾಡುವ ಯಾವುದೇ ಪುಟ್ಟ ಕಾರ್ಯವಾಗಲಿ ಅದು ಸಮಾಜದ ಒಳಿತಿಗಾಗಿಯೇ ಆಗಿರುತ್ತದೆ. ಮನಸ್ಸಿನ ಮೂಲೆಯಲ್ಲಿಯೂ ಸಹ ಭಯದ ಯಾವ ಚಿಹ್ನೆಯೂ ಇರುವುದಿಲ್ಲ. ಜನರ ನಿಂದನೆಗಳು ಅಥವಾ ಸ್ತುತಿಗಳಿಗೆ ಜೀವನ್ಮುಕ್ತನು ಎಂದಿಗೂ ಪ್ರತಿಕ್ರಿಯಿಸುವುದಿಲ್ಲ. ಜನಕನ ಈ ಮನೋವೃತ್ತಿಯನ್ನು ಅರಿತ ಅಷ್ಟಾವಕ್ರನು ತೃಪ್ತನಾಗಿ ಮುಂದಿನ ಅಧ್ಯಾಯದಲ್ಲಿ ತನ್ನ ಉಪದೇಶವನ್ನು ಪ್ರಾರಂಭಿಸುತ್ತಾನೆ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.